ಹಲೋ ಗೈಸ್, ನಾನು ನಿಮಗೆ ತಿಳ್ಕೊಡಕ್ಕೆ ಬಂದಿದ್ದೆ ನೋಡಿ. ಇವಾಗ IPL ಸ್ಟಾರ್ಟ್ ಆಯಿತು ನೋಡಿ. ಇವತ್ತಿಂದ ಬಂದುಬಿಟ್ಟು IPL ಸ್ಟಾರ್ಟ್ ಆಗ್ತಿದೆ ನೋಡಿ. IPLಗೆ ಯಾರೆಲ್ಲ ಬೆಟ್ ಮಾಡ್ಬೇಕಂತಿರ್ತಾರೆ ನೋಡಿ, ಅದಕ್ಕೊಂದು ಬೆಸ್ಟ್ ಒಂದು ಅಪ್ಲಿಕೇಶನ್ ಹೇಳ್ಕೊಡ್ತೀನಿ ನೋಡಿ. ಆ ಅಪ್ಲಿಕೇಶನಲ್ಲಿ ನೀವು IPLದು ಯಾವುದೇ ಬೆಟ್ ಆಯಿತು, ಯಾವ್ದು ಗೆಲ್ಲುತ್ತೆ ಅಂತಂದು ಈಸಿಯಾಗಿ ಬೆಟ್ ಮಾಡೋದ್ರ ಮೂಲಕ ಅರ್ನ್ ಮಾಡ್ಬೋದು. ನೀವು ಹೊರಗಡೆ ಬೆಟ್ ಮಾಡ್ತಿರ್ತೀರ, ಅದನ್ನು ಬಿಟ್ಬಿಟ್ಟು ನೀವು ಯಾರಿಗೂ ಗೊತ್ತಾಗದೇ ಇರೋದ ಥರ ನಿಮ್ಮ ಮೊಬೈಲ್ ಫೋನ್ನಲ್ಲೇ ಬೆಟ್ ಮಾಡೋದು ಹೇಗೆ ಅಂತಂದು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಆ ಅಪ್ಲಿಕೇಶನ್ ಯಾವುದು ಏನು ಎಂಬುದನ್ನು ಕಂಪ್ಲೀಟ್ ಮಾಹಿತಿ ಹೇಳ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿಬಿಡಿ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬರುತ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಫಸ್ಟಿಗೆ ಬಂದುಬಿಟ್ಟು ನನ್ನ ಟೆಲಿಗ್ರಾಮ್ ಗ್ರೂಪ್ಗೆ ಯಾರೆಲ್ಲ ಜಾಯ್ನ್ ಆಗಿಲ್ಲ, ಬೇಗನೆ ಡಿಸ್ಕ್ರಿಪ್ ಲಿಂಕ್ ಇರುತ್ತೆ, ಲಿಂಕ್ ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆಗಿ. ಹಾಗೆ ಅಪ್ಲಿಕೇಶನ್ ಲಿಂಕ್ಸ್ ಅದ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಲಿಂಕ್ ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ. ಫಸ್ಟಿಗೆ ಬಂದುಬಿಟ್ಟು ರಿಜಿಸ್ಟರ್ ಮಾಡ್ಕೊಂಡ ನಂತರ ಇದು ಸ್ಟಾರ್ಟಿಂಗಲ್ಲಿ ಬಂದುಬಿಟ್ಟು ಅವರೇ 40 ರೂಪಾಯಿ ಬೋನಸ್ ಆಗಿ ಕೊಡ್ತಾರೆ ನೋಡಿ. ಅದನ್ನು ಆಡ್ಬೋದು. ಯಾಕಂದರೆ ಫಸ್ಟಿಗೆ ಆಡಬೇಕು ಅಂದರೆ ನೀವು ಡಿಪಾಸಿಟ್ ಮಾಡ್ಕೋಬೇಕಾಗುತ್ತೆ. ಡಿಪಾಸಿಟ್ ಮಾಡ್ಕೊಂಡು ಹಣ ಮಾಡ್ಕೊಳ್ಳಿ. ಇದರಲ್ಲಿ ನೋಡಿ ವಿಚ್ ಟೀಮ್ ಆದ ವಿಲ್ ವಿನ್ ಅಂತ ಇದೆ ನೋಡಿ. RCB ಗೆಲ್ತಿದ್ರೆ ನೀವು ನೋಡಿ ಬೆಟ್ ಮಾಡ್ಬೋದು, ಯಾವ್ದು ಗೆಲ್ಲುತ್ತೆ ಅಂತಂದು ನೋಡಿ. RCB ಆರ್ CSK ಗೆಲ್ತಿದ್ರೆ ನೀವು ಎಷ್ಟು ಅಮೌಂಟ್ ಬೆಟ್ ಮಾಡ್ತೀರ ನೋಡಿ, ಅಂಥರ ಬೆಟ್ ಅಂತ ಕ್ಲಿಕ್ ಮಾಡ್ಕೊಂಡು ಗೆದ್ದರೆ ನಿಮ್ಗೆ ವಿನ್ ಆದರೆ ನಿಮಗೆ 2x ಅಂದರೆ 200ಕ್ಕೆ 400 ರೂಪಾಯಿ ಸಿಗುತ್ತೆ ನೋಡಿ. 500 ಕಟ್ಟಿದರೆ ನಿಮಗೆ 1000 ರೂಪಾಯಿ ಸಿಗುತ್ತೆ. ಈ ಥರ ಈ ಅಪ್ಲಿಕೇಶನಲ್ಲಿ ಅರ್ನ್ ಮಾಡ್ಬೋದು. ನೆಕ್ಸ್ಟ್ ಒಂದು ಯಾವ್ದು ವಿನ್ ಆಗುತ್ತೆ ಅಂತಂದು ಬೆಟ್ ಮಾಡ್ಬೋದು. ಸೆಕೆಂಡ್ ಬಂದುಬಿಟ್ಟು ವಿಚ್ ಟೀಮ್ದು ಗೋಯಿಂಗ್ ದ ಬೆಟ್ ಅಂತ ಇದೆ ನೋಡಿ. ಬೆಟ್ ಯಾವ ಟೀಮ್ಗೆ ಆಗುತ್ತೆ ಅನ್ನೋದು ಸಹ ಬೆಟ್ ಮಾಡ್ಬೋದು ಈ ಅಪ್ಲಿಕೇಶನಲ್ಲಿ ಬಂದುಬಿಟ್ಟು. ನೆಕ್ಸ್ಟ್ ಫಸ್ಟ್ 6 ಯಾರು ಹೊಡಿತಾರೆ ಅಂತ ಅಂದು ಅದು ಬೆಟ್ ಮಾಡ್ಬೋದು. ಫಸ್ಟ್ 4 ನೋಡಿ, ಫಸ್ಟ್ ಟೇಕ್ ದ ವಿಕೆಟ್ ಆ್ಯಂಡ್ 50 ರನ್ಸ್ ಫಸ್ಟ್ ರನ್ನಿಂಗ್ ಅಂತಿದೆ ನೋಡಿ, ಅದು ಕೇಳ್ತಾ ಇದೆ. ಎಲ್ಲ ಥರ ಈ ಅಪ್ಲಿಕೇಶನಲ್ಲಿ ಆಪ್ಷನ್ಸ್ ಇರ್ತವೆ ನೋಡಿ. ಆ ಆಪ್ಷನ್ನಲ್ಲಿ ಬೆಟ್ ಮಾಡೋದ್ರ ಮೂಲಕ ಈಸಿಯಾಗಿ ಯಾರು ಮಾಡ್ಕೋಬೋದು. ಅಪ್ಲಿಕೇಶನ್ ಯಾವುದು ಅಂತಂದು ಹೇಳ್ತೀನಿ ನೋಡಿ, ಯಾರು ವಿಡಿಯೋ ಸ್ಕಿಪ್ ಮಾಡಿ ನೋಡಿ. ಪ್ಲೇಯರ್ ಆಫ್ ದಿ ಮ್ಯಾಚ್ ಅಂತಿದೆ ನೋಡಿ, ಯಾವ್ಯಾವ ಗೆಲ್ತವೆ ಅಂತಂದು ಎಲ್ಲ ಈ ಅಪ್ಲಿಕೇಶನ್ ಕ್ವಶನ್ಸ್ ಇದೆ ನೋಡಿ. ಇದರಲ್ಲಿ ಯಾವುದರ ಮೇಲೆ ನೀವು ಬೆಟ್ ಮಾಡ್ತೀರಾ ನೋಡಿ. ಆಲ್ಮೋಸ್ಟ್ ಜಾಸ್ತಿ ಬೆಟ್ ಮಾಡೋದು ಬಂದುಬಿಟ್ಟು ಯಾವ ಟೀಮ್ ವಿನ್ ಆಗ್ತದೆ, ಯಾರು ಫಸ್ಟ್ ಟಾಸ್ ಅನ್ನೋದು ಇದು ಮಾಡ್ಬೋದು ನೋಡಿ, ಅದಕ್ಕೆ ಜಾಸ್ತಿ ಬೆಟ್ ಮಾಡ್ತಾರೆ. RCB ಚೆನ್ನೈ ಮ್ಯಾಚ್ ಇರೋದು ಇನ್ನು 4 ಅವರು 41 ನಿಮಿಷ ಇದೆ ನೋಡಿ. ಯಾರು ಬೆಟ್ ಮಾಡ್ಬೇಕಂತಿದ್ರೆ ಈ ಅಪ್ಲಿಕೇಶನ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ. ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಬೇಗನೆ ಈ ಅಪ್ಲಿಕೇಶನ್ನಲ್ಲಿ ನೀವು ಏನು ಮಾಡಿ ಯಾವ್ದು ಗೆಲ್ಲುತ್ತೆ ಅಂತ ಬೆಟ್ ಮಾಡ್ಕೊಳ್ಳಿ. ಫಸ್ಟ್ ಟಾಸ್ ಅಂತ ಬೆಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಅಪ್ಲಿಕೇಶನ್ ಬಂದುಬಿಟ್ಟು ಫಾಸ್ಟ್ ವಿನ್ ಅಂತಂದು, ಈ ಫಾಸ್ಟ್ ವಿನ್ ಅಪ್ಲಿಕೇಶನಲ್ಲಿ ಬಂದುಬಿಟ್ಟು ನೀವು ರಿಚಾರ್ಜ್ ಮಾಡ್ಕೊಂಡು ಅರ್ನ್ ಮಾಡ್ಕೋಬೋದು. ಅಂದರೆ ಈಗ ಪ್ಲೇ ಅಂತ ಇಲ್ಲೇ ಫಸ್ಟಿಗೆ ಬಂದುಬಿಟ್ಟು ಈ ಥರ ಹೋಮ್ ಪೇಜ್ ಬಂದುಬಿಟ್ಟು ಇಲ್ಲಿ ನೋಡಿ ರಿಜಿಸ್ಟರ್ ನಾವು ಅಂತಿದೆ ನೋಡಿ, ಇಲ್ಲೇ ಪ್ಲೇ ಅಂತಿದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಬೆಟ್ ಮಾಡಬೇಕಾಗುತ್ತೆ ನೋಡಿ. ಕ್ವಶನ್ಸ್ ಕೊಡ್ತಾ ಇದೆ ನೋಡಿ. RCB ಗೆಲ್ತಿದ್ರೆ ಎಷ್ಟು ಬೆಟ್ ಮಾಡ್ತಾರೆ ನೋಡಿ. 1000 ರೂಪಾಯಿ ಬೆಟ್ 2000 ರೂಪಾಯಿ ಬೆಟ್ ಮಾಡಿದರೆ ನಿಮಗೆ 4000 ರೂಪಾಯಿ ಸಿಗುತ್ತೆ. ಈ ಥರ ಇಲ್ಲಿ ಕ್ವಶನ್ಸ್ ಇದ್ದಾವೆ ನೋಡಿ, ಬಂದು ಜಾಯ್ನ್ ಆಗಿ. ರಿಚಾರ್ಜ್ ಮಾಡೋದು ಹೇಗೆ ಅಂತಂದರೆ ರಿಚಾರ್ಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫಸ್ಟಿಗೆ ಬಂದುಬಿಟ್ಟು. ನೆಕ್ಸ್ಟ್ ಮಿನಿಮಮ್ ರಿಚಾರ್ಜ್ ಬಂದುಬಿಟ್ಟು 500 ರೂಪಾಯಿ ಇರುತ್ತೆ ನೋಡಿ. 500 ರೂಪಾಯಿ ರಿಚಾರ್ಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫೋನ್ಪೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಫೋನ್ಪೇ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೋಡಿ ತೋರಿಸ್ತಾ ಇದೆ, ಅಲ್ಲೇ ಇವು ಕಾಪಿ URD ಅಂತ ಇರುತ್ತೆ ನೋಡಿ, ಅದನ್ನು ಕಾಪಿ ಮಾಡ್ಕೋಬೇಕಾಗುತ್ತೆ. ಇಲ್ಲಿದೆ ನೋಡಿ, ಇದಕ್ಕೆ ಬಂದುಬಿಟ್ಟು ಪೇಮೆಂಟ್ ಮಾಡ್ಬೇಕಾಗುತ್ತೆ. ಇಲ್ಲಿದೆ ನೋಡಿ VPA ಅಂತ ಹಿಡಿದೆ ನೋಡಿ ID ಬಂದುಬಿಟ್ಟು. ಅದಕ್ಕೆ ಹೋಗಿ ನೀವು ಫೋನ್ಪೇಯಲ್ಲಿ ಪೇಮೆಂಟ್ ಮಾಡ್ಕೊಂಬಂದು ಅದನ್ನ ಸ್ಕ್ರೀನ್ಶಾಟ್ ತೊಗೋಬೇಕಾಗುತ್ತೆ. ಸ್ಕ್ರೀನ್ಶಾಟ್ ತೊಗೊಂಬಂದ್ಬಿಟ್ಟು ಇಲ್ಲೇ ಅಪ್ಲೋಡ್ ಮಾಡ್ಬೇಕಾಗುತ್ತೆ ನೋಡಿ. ಸ್ಕ್ರೀನ್ಶಾಟ್ ಅಪ್ಲೋಡ್ ಮಾಡ್ಕೊಂಡು ವಿತಿನ್ 5 ಮಿನಿಟ್ನಲ್ಲಿ ಬಂದುಬಿಟ್ಟು ಅಮೌಂಟ್ ರಿಸೀವ್ ಆಗುತ್ತೆ. ರಿಸೀವ್ ಆದ ನಂತರ ನಿಮಗೆ ಇಲ್ಲಿ ಬಂದುಬಿಟ್ಟು ವಾಲೆಟ್ನಲ್ಲಿ ಇರುತ್ತೆ. ಅದನ್ನು ನೀವು ಯಾವ ಟೀಮಿಗೆ ಬೆಟ್ ಮಾಡ್ತೀರಿ ನೋಡಿ, ಬೆಟ್ ಮಾಡೋದ್ರ ಮೂಲಕ ಈಸಿಯಾಗಿ ಅರ್ನ್ ಮಾಡ್ಕೋಬೋದು. ಯಾರೆಲ್ಲ ಹೊರಗಡೆ ಬೆಟ್ ಮಾಡ್ತಿರ್ತಾರೆ ಈ ವೆಬ್ಸೈಟ್ನಲ್ಲಿ ಬೆಟ್ ಮಾಡೋದು ಚಲೋ ಅಂತ ಹೇಳ್ತೀನಿ ನೋಡಿ. ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಡಿಸ್ಕ್ರಿಪ್ಷನ್ ಲಿಂಕ್ ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟರ್ ಮಾಡೋದು ಮರಿಬೇಡಿ. ಅಪ್ಲಿಕೇಶನ್ ಇನ್ನೂ ಹಲವಾರು ಗೇಮ್ಸ್ ಇದೆ ನೋಡಿ. ಈ ಥರ ಗೇಮ್ಸ್ ಆಡೋದ್ರ ಮೂಲಕ ಈಸಿಯಾಗಿ ಅರ್ನ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟಾಗಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡೋದು ಮರಿಬೇಡಿ.